ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಹಾಲಕ್ಷ್ಮಿ. ಈ ವಿಡಿಯೋಲ್ಲಿ ನೀವು ಜೂಡಿಯೋ ಕಲೆಕ್ಷನ್ಸ್ ನೋಡ್ತೀರಾ. ಲೇಡೀಸ್ ಮತ್ತು ಚಿಲ್ಡ್ರನ್ ಸಂಬಂಧಪಟ್ಟಿರೋ ಕಲೆಕ್ಷನ್ಸ್ ಈ ವಿಡಿಯೋಲ್ಲಿ ನೋಡ್ತೀರಾ. ಇನ್ನೊಂದು ವಿಡಿಯೋಲ್ಲಿ ಮೆನ್ಸ್ ಕಲೆಕ್ಷನ್ಸ್ ಬರುತ್ತೆ, ಅದು ನಾಳೆ ಪೋಸ್ಟ್ ಮಾಡ್ತೀನಿ. ಮೆನ್ಸ್ ಕಲೆಕ್ಷನ್ ಈ ವಿಡಿಯೋ ತೆಗಿಯೋಕ್ಕೂ ಮುಂಚೆ ನಾನು ಅಲ್ಲಿ ಮ್ಯಾನೇಜರ್ ಹತ್ರ ಪರ್ಮಿಷನ್ ತಗೊಂಡೆ ವಿಡಿಯೋ ಮಾಡಲಿಕ್ಕೆ. ಅವಾಗ ಅವ್ರು ಹೇಳಿದ್ರು ಆಗಸ್ಟ್ 1 ಡಿಸ್ಕೌಂಟ್ಸ್ ನಡೆಯುತ್ತೆ ಜೂಡಿಯೋ ಅಲ್ಲಿ, ಆಗಸ್ಟ್ 1 ಬೆಸ್ಟ್ ಸೇಲ್ಸ್ ಇರುತ್ತೆ ಅಂತ ಅವ್ರು ಇನ್ಫಾರ್ಮ್ ಮಾಡಿದ್ರು. ಸೊ ನಾನು ಇವಾಗ ನಿಮಗೆ ಪೋಸ್ಟ್ ಮಾಡಿದ್ರೆ ನೀವು ಆಗಸ್ಟ್ 1 ಪ್ಲಾನ್ ಮಾಡಿ ಅಲ್ಲಿ ಶಾಪ್ ಮಾಡ್ಬೋದು ಡಿಸ್ಕೌಂಟ್ಸ್ ಪ್ರೈಸಲ್ಲಿ. ಅದಕ್ಕೆ ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಅದರಲ್ಲಿ ಕಮ್ಮಿ ಪ್ರೈಸೂ ಇದೆ. ಇನ್ನು ಡಿಸ್ಕೌಂಟ್ಸ್ ಎಲ್ಲ ಅಂದರೆ ಇನ್ನೂ ಕಮ್ಮಿಗೆ ಸಿಗುತ್ತೆ ನಿಮಗೆ. ಇಲ್ಲಿ ಟ್ರೈ ಮಾಡಿ, ಆಗಸ್ಟ್ 1 ಹೋಗಿ ತಗೊಳ್ಳಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಕಲೆಕ್ಷನ್ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಪೋಸ್ಟ್ ಮಾಡ್ತಾ ಇದ್ದೀನಿ. ಮೆನ್ಸ್ ಕಲೆಕ್ಷನ್ ಯಾಕೆ ಸಪ್ರೇಟಾಗಿ ಹಾಕಿದ್ದೀನಿ ಅಂದರೆ ಈ ವಿಡಿಯೋ ಲೆಂತಿ ಆಗುತ್ತೆ. ಮೆನ್ಸ್ ಕಲೆಕ್ಷನಲ್ಲಿ ಮ್ಯಾಕ್ಸಿಮಮ್ ಎಲ್ಲ ನಾನು ಇದರಲ್ಲಿ ವಿಡಿಯೋ ಕವರ್ ಮಾಡಿದ್ದೀನಿ. ಅದು ತುಂಬ 15 to 20 ಮಿನಿಟ್ಸ್ ಇರುತ್ತೆ. ಮೆನ್ಸ್ದು ಆ್ಯಡ್ ಮಾಡಿದ್ರೆ ಅದು ತುಂಬ ಲೆಂತಿ ಆಗುತ್ತೆ ಅಂತ ನಾನು ಇದು ಜಸ್ಟ್ ಲೇಡೀಸ್ ಮತ್ತು ಚಿಲ್ಡ್ರನ್ಸ್ದು ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಮೆನ್ಸ್ದು ನಾಳೆ ಪೋಸ್ಟ್ ಮಾಡ್ತೀನಿ. ಅದು ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ, ಅದನ್ನು ನಾಳೆ ಪೋಸ್ಟ್ ಮಾಡ್ತೀನಿ ನೋಡಿ. ಲೇಡೀಸ್ಗೆ ಸಂಬಂಧಪಟ್ಟಿರೋ ಆಕ್ಸೆಸರೀಸ್ ಆಗಲಿ, ಬಟ್ಟೆ ಆಗಲಿ, ತುಂಬ ಜನ ಯೂಟ್ಯೂಬರ್ಸು ವಿಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತಾ ಇರ್ತಾರೆ. ತುಂಬ ಅವ್ರಿಗೆ ಹೆಲ್ಪ್ ಆಗುತ್ತೆ ಲೇಡೀಸ್ಗೆ ಹೋಗಿ ತಗೊಳ್ಳಿಕ್ಕೆ ಏನು ಕಲೆಕ್ಷನ್ ಇದೆ ಅಂತ ನೋಡಿ. ಬಟ್ ಮೆನ್ಸ್ದು ತುಂಬ ಕಮ್ಮಿ ಜನ ಪೋಸ್ಟ್ ಮಾಡ್ತಾರೆ. ನಾವು ರೀಸೆಂಟಾಗಿ ನಾನು ನನ್ನ ಬ್ರದರ್ಸ್ ಜೊತೆ ಯೂಟ್ಯೂಬ್ ನೋಡ್ತಾ ಇರಬೇಕಾದ್ರೆ ನನ್ನ ಬ್ರದರ್ ಹೇಳಿದ್ದು ಯಾವಾಗ ನೋಡು ಬರೀ ಲೇಡೀಸ್ದೇ ಬರ್ತಾ ಇರುತ್ತೆ, ಮೆನ್ಸ್ದಿರಲ್ಲ ಅಂತ ಅವನು ಹೇಳ್ದ. ಅದು ಮೈಂಡಲ್ಲಿ ಇಟ್ಕೊಂಡು ನಾನು ಮೆನ್ಸ್ ಕಲೆಕ್ಷನ್ ಸಪ್ರೇಟ್ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೂ ಹೆಲ್ಪ್ ಆಗುತ್ತೆ, ಯಾರು ನೋಡ್ತಾರೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಈ ಥರ ಕಲೆಕ್ಷನ್ಸ್ ನಾವು ಝಾರಾ ಇಲ್ಲ H&M ಇನ್ನು ಅದರ್ ಬ್ರ್ಯಾಂಡ್ಸಲ್ಲಿ ನೋಡಿದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಅದು ನಾವು ತಗೊಳ್ಳೋಕ್ಕೆ ಆಗಲ್ಲ. ನಾವು ಮಿಡಿಲ್ ಕ್ಲಾಸ್ ಮತ್ತು ಲೋಯರ್ ಮಿಡಿಲ್ ಕ್ಲಾಸ್ ಅವ್ರಿಗೆ ಅದೆಲ್ಲ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಮಾಲ್ಗೆ ಹೋಗಿ ತಗೊಳ್ಳೋದಂದರೆ ತುಂಬ ದುಡ್ಡು ಆಗುತ್ತೆ ಅಂತ ಮಾಲ್ಗೆ ಹೋಗಿ ತಗೊಳ್ಳೋದೇ ಇಲ್ಲ ತುಂಬ ಜನ. ಸೊ ಈ ಜೂಡಿಯೋ ಬಂದಾಗಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಕಮ್ಮಿ ಪ್ರೈಸ್ಗೆ ಸಿಗುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. 300-200ಗೆಲ್ಲ ಸಿಗುತ್ತೆ. ಈವನ್ 100 ರೂಪೀಸ್ಗೂ ಸಿಗುತ್ತೆ ಅಲ್ಲಿರೋ ಟಿ ಶರ್ಟ್ಸು, ಡೈಲಿ ಯೂಸ್ ಹಾಕೋ ಟಿ ಶರ್ಟ್ಸ್ ಎಲ್ಲ, ಲೇಡೀಸ್ಗಾಗಲಿ ಜೆಂಟ್ಸ್ಗಾಗಲಿ. ಈವನ್ ಮಕ್ಳಿಗೆ 50 ರೂಪಾಯಿಂದ. ಈ ವಿಡಿಯೋ ಕೊನೆ ತನಕ ನೋಡಿ, ಒಳ್ಳೆ ಕಲೆಕ್ಷನ್ಸ್ ಇದೆ. ಹಾಗೆ ಲೇಡೀಸ್ದು ಮತ್ತು ಚಿಲ್ಡ್ರನ್ಸ್ದು ಫುಟ್ವೇರ್ ಕಲೆಕ್ಷನು ಹಾಕಿದ್ದೀನಿ ಇದರಲ್ಲಿ. ಹಾಗೆ ಹೇಳ್ದಂಗೆ ಜೆಂಟ್ಸ್ದು ಸಪ್ರೇಟ್ ಬರುತ್ತೆ, ಅದು ಸಪ್ರೇಟ್ ವಿಡಿಯೋಲ್ಲಿ ಬರುತ್ತೆ ಜೆಂಟ್ಸ್ದು. ಇದರಲ್ಲಿ ಜಸ್ಟ್ ಚಿಲ್ಡ್ರನ್ಸ್ ಮತ್ತು ಲೇಡೀಸ್ ಕಲೆಕ್ಷನ್ಸ್ ಮಾತ್ರ ಹಾಕಿದ್ದೀನಿ ನೋಡಿ. ಫುಟ್ವೇರ್ ಕಲೆಕ್ಷನು ಚೆನ್ನಾಗಿದೆ, ಒಳ್ಳೆ ಶೂಸ್ ಇದೆ, ಮತ್ತು ಫ್ಲಾಟ್ ಸ್ಲಿಪ್ಪರ್ಸ್ ಇದೆ, ಹೈ ಹೀಲ್ಸ್ ಇದೆ, ಎಲ್ಲ ಥರದ್ದಿದೆ. ಮತ್ತು ಇದು ಕುರ್ತಾಸ್ ನಾವು ನೋಡ್ತಾ ಇರೋದು ಜಸ್ಟ್ 400 ರೂಪೀಸ್ಗೆ ಒಳ್ಳೊಳ್ಳೆ ಕುರ್ತಾಸ್ ಇದೆ. ಇಲ್ಲಿ ನಾನು ಓಪನ್ ಮಾಡಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಒಬ್ಬಳೇ ಹೋಗಿರೋದ್ರಿಂದ ವಿಡಿಯೋ ಶೂಟ್ ಮಾಡಿ ತೋರ್ಸೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಜಸ್ಟ್ ಹಂಗೆ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಇಲ್ಲ ನನ್ನ ಸಿಸ್ಟರ್ಸ್ ಜೊತೆ ಹೋದಾಗ ಯಾವ ಥರ ಇರುತ್ತೆ ಅಂತ ಹಾಕಿ ತೋರಿಸ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ಸೇಲ್ ಬಂದರೆ ಹಾಕಿ ತೋರಿಸ್ತೀನಿ. ನಾನು ಆದಷ್ಟು ಸ್ಯಾಟರ್ಡೇ ಸಂಡೇ ಅವಾಯ್ಡ್ ಮಾಡ್ತೀನಿ ಶಾಪಿಂಗ್ ಹೋಗೋಕ್ಕೆ. ಓನ್ಲಿ ವೀಕ್ ಡೇಸಲ್ಲೇ ಹೋಗ್ತೀನಿ. ಅದು ನಾನು ಒಂದು 12 o'clock ಹೋಗ್ತೀನಿ ವೀಕ್ ಡೇಸು. ಅವಾಗ ಫ್ರೀ ಆಗಿರುತ್ತೆ ವೀಕ್ ಡೇಸ್ ಹೋದರೆ. ಯಾವುದು ಬೇಕೋ ನಮ್ಗೆ ಬೇಕಾಗಿರೋ ಕಲೆಕ್ಷನ್ಸ್ ಸಿಗುತ್ತೆ. ಹಾಗೇನೆ ಅದು ಟ್ರಯಲ್ ಮಾಡೋಕ್ಕೂ ಈಸಿ ಆಗಿರುತ್ತೆ, ಅಷ್ಟು ಕ್ಯೂ ಇರಲ್ಲ. ಎಷ್ಟೊತ್ತು ಬೇಕಾದರೂ ಟ್ರೈ ಮಾಡ್ಬೋದು, ಎಷ್ಟೇ ಶಾಪ್ ಆದರೂ ಮಾಡ್ಬೋದು. ಅದೇ ವೀಕೆಂಡ್ಸ್ ಹೋಗಿದ್ದೀವಿ ಅಂದರೆ ಟ್ರಯಲ್ ರೂಮ್ ನಿಂತ್ಕೊಳ್ಳೋಕ್ಕೆ ಅರ್ಧ ಬೇಜಾರಾಗುತ್ತೆ. ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಈ ಶಾಪಿಂಗ್ ಮಾಡೋ ಇಂಟ್ರೆಸ್ಟು ಹೋಗ್ಬಿಡುತ್ತೆ ಸ್ಯಾಟರ್ಡೇ ಸಂಡೇ. ಅದಕ್ಕೆ ಆದಷ್ಟು ಸ್ಯಾಟರ್ಡೇ ಸಂಡೇ ಅವಾಯ್ಡ್ ಮಾಡಿ, ವೀಕ್ ಡೇಸ್ ಪ್ಲಾನ್ ಮಾಡ್ಕೊಂಡು ಹೋಗಿ. ಆವಾಗ ನಿಮ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಶಾಪಿಂಗ್. ನಾನು ಒಬ್ಬಳೇ ಶಾಪಿಂಗ್ ಮಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಒಬ್ಬರೇ ಹೋಗಿದ್ದೀವಿ ಅಂದರೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ನಾವು ಟ್ರೈ ಮಾಡಿ ಎಷ್ಟೊತ್ತಾದರೂ ಮಾಡ್ಬೋದು. ನಾವು ಶಾಪಿಂಗು ನಮ್ಗೆ ಇಷ್ಟ ಬಂದಿರೋ ಥರ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲ ಸೋಲೋ ಶಾಪಿಂಗಲ್ಲಿ. ಅದೇ ಬೇರೆ ಯಾರಾದರೂ ಜೊತೆಯಲ್ಲಿದ್ದರೆ, ಸಿಸ್ಟರ್ಸು, ಫ್ರೆಂಡ್ಸು ಅಂತ, ಬ್ರದರ್ಸ್ ಅಂತ ಇದ್ದರೆ, ಸೊ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಅದು ನಮಗಿರುತ್ತೆ. ಅವ್ರಿಗೂ ಬೋರ್ ಹೊಡಿಯುತ್ತೆ. ಮತ್ತು ಅವರು ಹರಿ ಮಾಡ್ತಾ ಇರ್ತಾರೆ ಹೋಗೋಣ ಅಂತ. ಅದು ನಾವು ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡ್ತೀವಿ, ತಗೊಳ್ಳೋದಾ ಬೇಡವಾ ಅಂತ. ನಾವು ಶಾಪಿಂಗ್ ಹೋದಾಗ ಫ್ರೀ ಮೈಂಡ್ ಇಟ್ಕೊಂಡು ಹೋಗ್ಬೇಕು ಶಾಪಿಂಗ್ಗೆ. ನಮ್ಗೆ ಏನು ಇಷ್ಟ ಆಗುತ್ತೋ ಅದು ತೊಗೋಬೇಕು. ಬೇರೆಯವ್ರು ಹೇಳಿದ್ದು ಇನ್ಫ್ಲುಯೆನ್ಸ್ ಆಗಿ ತೊಗೊಂಡಿದ್ದೀವಿ ಅಂದರೆ ಆಮೇಲೆ ನಾವೇ ರಿಗ್ರೆಟ್ ಫೀಲ್ ಆಗ್ತೀವಿ. ಅಯ್ಯೋ ಇದು ಯಾಕೆ ತೊಗೊಂಡೆ, ಇಷ್ಟ ಆಗಿಲ್ವಲ್ಲ, ಅವ್ರು ಹೇಳಿದ್ರಂತ ತೊಗೊಂಡೆ ಅಂತ. ಈ ಥರ ನಾನು ತುಂಬ ಸಲ ಫೇಸ್ ಮಾಡಿದ್ದೀನಿ, ತೊಗೊಂಡು ಮತ್ತೆ ಹೋಗಿ ರಿಟರ್ನ್ ಮಾಡಿದ್ದೀನಿ. ಅದಕ್ಕೆ ನಾನು ಒಬ್ಬಳೇ ಹೋಗೋದಕ್ಕೆ ಪ್ರಿಫರ್ ಮಾಡ್ತೀನಿ. ಒಬ್ಬಳೇ ಹೋಗಿ ನನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಏನು ಬೇಕೋ ಅದು ತೊಗೊತೀನಿ. ನಮ್ಗೇನು ಬೇಕೋ ಅದು ತೊಗೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಇಂಡಿಪೆಂಡೆಂಟ್ ಆಗಿರಬೇಕು, ನಾವು ಅರ್ನ್ ಮಾಡ್ತಾ ಇರಬೇಕು.
ಬೇರೆಯವ್ರ ಹತ್ರ ದುಡ್ಡಿಸ್ಕೊಂಡು ತಗೊಳ್ಳೋದ್ರಲ್ಲಿ ಏನು ಅಷ್ಟು ಮಜಾ ಬರಲ್ಲ. ನಾವು ಸಂಪಾದನೆ ಮಾಡಿ ನಾವು ದುಡ್ದಿರೋ ದುಡ್ಡಲ್ಲಿ ಶಾಪಿಂಗ್ ನಮ್ಗೆ ಏನು ಬೇಕೋ ಅದು ತಗೊಂಡ್ರೆ ಅದ್ರ ಹ್ಯಾಪಿನೆಸ್ಸೇ ಬೇರೆ ಲೆವೆಲೆಲ್ಲ ಇರುತ್ತೆ. ಸೊ ಆದಷ್ಟು ಗರ್ಲ್ಸ್ ಎಲ್ಲ ಇಂಡಿಪೆಂಡೆಂಟ್ ಆಗಿರಿ, ನಿಮ್ಗೆ ಏನು ಬೇಕೋ ಅದು ನೀವೇ ದುಡೀರಿ, ನೀವೇ ತಗೊಳ್ಳಿ. ನಾನೇನು ತೊಗೊಂಡಿದ್ದೀನಿ ಅನ್ನೋದು ಈ ವಿಡಿಯೋಲಿ ತೋರಿಸಿಲ್ಲ. ನಾನು ಇನ್ ಫ್ಯೂಚರಲ್ಲಿ ಏನಾದರೂ ಹಾಲ್ ವೀಡಿಯೋಸ್ ಮಾಡಿದ್ರೆ ನಾನೇನು ತೊಗೊಂಡಿದ್ದೀನಿ ಅಂತ ಆ್ಯಡ್ ಮಾಡ್ತೀನಿ. ಡ್ಯೂ ಟು ಸಮ್ ರೀಸನ್ಸ್ ನನಗಿದು ಮಾಡೋಕ್ಕಾಗಿಲ್ಲ, ಏನೇನು ತೊಗೊಂಡಿದ್ದೀನಿ ಅಂತ ತೋರ್ಸೋಕ್ಕಾಗಿಲ್ಲ. ಫ್ಯೂಚರಲ್ಲಿ ತೋರಿಸ್ತೀನಿ. ಇನ್ನು ಫ್ಯೂಚರಲ್ಲಿ ನಾನು ಕೆಲವು ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಜಾಬ್ಗೆ ಹುಡುಕ್ತಾ ಇರ್ತಾರೆ ಜಾಬ್ನ. ಅವ್ರಿಗೆ ಎಲ್ಲಿ ವೇಕೆನ್ಸೀಸ್ ಇದೆ ಅಂತ ಗೊತ್ತಾಗಲ್ಲ. ಸೊ ಅದು ನಾನು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಅದು ನಿಮಗೆ ವಿಡಿಯೋಲಿ ಪೋಸ್ಟ್ ಮಾಡಿದ್ರೆ ಅದು ಯಾರಿಗಾದರೂ ಹೆಲ್ಪ್ ಆಗುತ್ತೆ, ಯಾರಿಗೆ ನೀಡ್ ಇದೆಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇದು ನಾನು ಫ್ಯೂಚರ್ ನನ್ನ ವೀಡಿಯೋಸಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಶಾರ್ಟ್ಸಲ್ಲಿ ಇಲ್ಲ ಮಿನಿ ವ್ಲಾಗ್ ಥರ ಮಾಡಿ ಹಾಕ್ತೀನಿ, ಎಲ್ಲಿ ವೇಕೆನ್ಸೀಸ್ ಇದೆ ಅಂತ. ಇದು ಯಾವ ಮಾಲ್ ಅಂತ ನಾನು ಇಲ್ಲಿ ತನಕ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಇದು ನೆಕ್ಸಸ್ ಶಾಂತಿನಿಕೇತನ್ ವೈಟ್ ಫೀಲ್ಡಲ್ಲಿದೆ, ಆಪೋಸಿಟ್ ಟು ಮಣಿಪಾಲ್ ಹಾಸ್ಪಿಟಲ್. ಈ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಏನಾದರೂ ಸಜೆಷನ್ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ. ಹಾಗೆ ಫ್ಯೂಚರಲ್ಲಿ ನಾನು ವೀಡಿಯೋಸ್ ನಿಮ್ಮ ತನಕ ತಲುಪಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.